ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಕೌಟುಂಬಿಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಪುರುಷರ ವಿರುದ್ಧ ಸಾಕಷ್ಟು ಕಾನೂನುಗಳು ಬರ್ತಾ ಇದೆ. ಸ್ತ್ರೀಯರ ಪರವಾಗಿ ಸಾಕಷ್ಟು ಕಾನೂನುಗಳು ಹೆಚ್ಚು ಇರೋದರಿಂದ ಪುರುಷರ ಪರವಾಗಿ ಕಾನೂನುಗಳೇ ಇಲ್ಲವೇನೋ ಎಂಬುವಂತಹ ರೀತಿಯಲ್ಲಿ ಜನಗಳು ಮಾತನಾಡಿಕೊಳ್ಳುವಂತಹ ಸಂದರ್ಭಗಳಲ್ಲಿ ಮತ್ತೊಂದು ಆಘಾತಕಾರಿಯಾದಂತಹ ಆದೇಶ ಸುಪ್ರೀಂ ಕೋರ್ಟಿನಿಂದ ಬಂದಿದೆ. ಅದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಹೆಣ್ಣು ಮಕ್ಕಳು ಕೌಟುಂಬಿಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅವರು ಎಲ್ಲಿ ವಾಸ ಇರ್ತಾರೋ ಅದೇ ನ್ಯಾಯಾಲಯದಲ್ಲಿ, ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ನ್ಯಾಯಾಲಯದಲ್ಲಿ ಕೇಸು ಟ್ರಾನ್ಸ್ಫರ್ ಮಾಡಿಸಿಕೊಳ್ಳಬಹುದು ಎಂಬುವಂತಹ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅಂದರೆ ಮೊದಲಾದರೂ ಅಟ್ಲೀಸ್ಟ್ ಅದು ಹೈಕೋರ್ಟಿಗೆ ಹಾಕಿ ಟ್ರಾನ್ಸ್ಫರ್ ಪಿಟಿಷನ್ಗಳನ್ನು ಹಾಕಿ ಅವರು ವಾದ ವಿವಾದಗಳನ್ನು ಕೇಳಿ ಮೆರಿಟ್ ಇದ್ದರೆ ಮಾತ್ರ, ಸೂಕ್ತ ಕಾರಣಗಳಿದ್ದರೆ ಮಾತ್ರ ಆ ಒಂದು ಕೇಸುಗಳನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬಹುದಾಗಿತ್ತು. ಪ್ರಿವಿಲೇಜಸ್ ಅಂತೂ ಇತ್ತು. ಆದರೆ ಈಗಂತೂ ಪುರುಷರಿಗೆ ಅದರ ಬಗ್ಗೆ ಮಾತನಾಡುವ ಅಥವಾ ಕೇಳುವ, ಯಾಕೆ ಇದು ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಹೇಳುವ ಅವಕಾಶವೇ ಇಲ್ಲದಂತೆ ಆಗೋಗಿಬಿಟ್ಟಿದೆ. ಈ ಚಂದ್ರಚೂಡ್ ಅವರು ಇದ್ದಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾಗಿ ಅವರು ಇಂಟೆನ್ಷನಲಿ ಡೆಲಿಬರೇಟ್ಲಿ ಆಗಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಅವರು ತುಂಬ ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರು ಬಂದು ಹೋಗೋದು ಕಷ್ಟ, ಸೊ ನಾನು ಇರೋವಂಥ ಕಡೆಗೇ ಇದು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಹಾಕಿದ್ರೂ ಕೂಡ ಅದು ಟ್ರಾನ್ಸ್ಫರ್ ಮಾಡಬೇಕು ಎಂಬುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ತೀರ್ಪಿತ್ತಿದ್ದಾರೆ. ಅಂದರೆ ಈ ಒಂದು ಹೆಂಡತಿಯರು, ಹೆಣ್ಣು ಮಕ್ಕಳು ಯಾವ ಒಂದು ವ್ಯಾಪ್ತಿಯಲ್ಲಿ ನಮಗೆ ಈ ಒಂದು ನ್ಯಾಯದಾನ ಆಗಬೇಕು ಅಂತ ಹೇಳಿ ಬಯಸ್ತಾರೋ ಅಲ್ಲಿಗೆ ಅವರು ಕೇಸನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು ಅನ್ನುವ ರೀತಿಯಲ್ಲಿ ಆಗಿ ಹೋಯಿತು. ಪುರುಷರಿಗೆ ಆ ಒಂದು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇಲ್ಲದಂತೆ ಆಗಿದೆ. ಸೊ ನೀವೇನೇ ಹಾಕಿಕೊಂಡ್ರೂ ಕೂಡ ಅಲ್ಟಿಮೇಟ್ ಆಗಿ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಹೇಳಿದೆ, ಸೊ ನಮಗೆ ಈ ರೀತಿಯಾಗಿ ಕಷ್ಟ ಇದೆ, ನಾವು ಅಲ್ಲಿಗೆ ಬರೋಕ್ಕಾಗೋದಿಲ್ಲ, ನಮಗೆ ಬೆದರಿಕೆ ಇದೆ, ಅದಿದೆ ಇದಿದೆ ಅಂತ ಹೇಳಿಬಿಟ್ಟು ಅವರು ಟ್ರಾನ್ಸ್ಫರ್ ಪಿಟಿಷನ್ಗಳನ್ನ ಹಾಕ್ಕೊಂಡ್ರೆ ಅದು ಟ್ರಾನ್ಸ್ಫರ್ ಆಗೇ ಬಿಡುತ್ತೆ. ಆದ್ದರಿಂದ ಇಲ್ಲಿ ಏನಾಯಿತು, ಏಕಪಕ್ಷೀಯವಾಗಿ ಈ ರೀತಿಯಾದಂತಹ ತೀರ್ಮಾನಗಳನ್ನು ಕೊಡ್ತಾ ಹೋಗಿಬಿಟ್ರೆ ಎಷ್ಟೋ ಕಡೆ ಪುರುಷರು ಬಂದು ನನಗೆ ಹೇಳ್ತಿರ್ತಾರೆ, ನೀನು ಕೋರ್ಟಿಗೆ ಬಾ, ನಾನು ನೋಡ್ಕೊಳ್ತೀನಿ, ಅಥವಾ ನೀನು ಆ ಊರ ಕಾಲಿಕ್ಕೂ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹೆಣ್ಣಿನ ಕಡೆಯವರುಗಳು ಕೂಡ ಧಮಕಿಗಳನ್ನು ಹಾಕಿರುವುದು ಕೂಡ ಉಂಟು. ಪುರುಷರು ಕೂಡ ಅವ್ರಿಗೂ ಕೂಡ ಜೀವ ಬೆದರಿಕೆಗಳು ಇರುತ್ತೆ. ಆದ್ದರಿಂದ ಅಂತಹ ಒಂದು ವಿಶೇಷವಾದಂತಹ ಸಂದರ್ಭಗಳು, ಸಾಕ್ಷಿಗಳು ನಿಮ್ಮ ಬಳಿ ಇದ್ದಿದ್ದೇ ಆದಲ್ಲಿ, ಜೀವ ಬೆದರಿಕೆಗಳು ಹಾಕಿದ್ದೇ ಆದಲ್ಲಿ, ಗುರುತರವಾದಂತಹ ನಿಮ್ಮ ಮೇಲೆ ಏನಾದರೂ ಒಂದು ಅಲ್ಲಿಗೆ ಹೋದರೆ ನಿಮಗೆ ಜೀವಕ್ಕೆ ಅಪಾಯ ಎಂಬುವಂತಹ ಒಂದು ಸಾಕ್ಷಿಗಳು ನಿಮ್ಮಲ್ಲಿ ಇದ್ದಿದ್ದೇ ಆದಲ್ಲಿ ಆಗ ಮಾತ್ರ ನೀವು ಈ ಟ್ರಾನ್ಸ್ಫರ್ ಪಿಟಿಷನ್ನ ಚಾಲೆಂಜ್ ಮಾಡಿ. ಇಲ್ಲ ಅಂತ ಹೇಳಿದರೆ ಸುಮ್ಮನೆ ನೀವು ಅದಕ್ಕೆ ಅಬ್ಜೆಕ್ಷನ್ ಹಾಕ್ಕೊಂಡು ಹೋಗಿ ಫೀಸ್ಗಳನ್ನು ಖರ್ಚುಗಳನ್ನು ಮಾಡಿಕೊಂಡು ಕೊಟ್ಟುಕೊಂಡು ಲಾಯರ್ಗಳಿಗೂ ಕೂಡ ನೀವು ಹೋದರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಈ ಥರದ ಏಕಪಕ್ಷೀಯವಾದಂತಹ ಒಂದು ಪ್ರಿವಿಲೇಜಸ್ಗಳನ್ನು ಸವಲತ್ತುಗಳನ್ನು ಅವಕಾಶಗಳನ್ನು ಹೆಣ್ಣು ಮಕ್ಕಳ ಪರವಾಗಿ ಸುಪ್ರೀಂ ಕೋರ್ಟು ಕೊಟ್ಟುಬಿಟ್ಟಿರೋದ್ರಿಂದ ತುಂಬ ಗುರುತರವಾದಂಥ ಸಾಕ್ಷಿ ಇದ್ದಾಗ ಮಾತ್ರ ನಾನು ಯಾಕೆ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಯಾಕೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬಾರ್ದು, ಇಲ್ಲೇ ನಡೆಸಬೇಕು ಅಂತ ಅನ್ನೋದಕ್ಕೆ ನಿಮ್ಮ ಮೇಲೆ ಏನಾದರೂ ಅಟ್ಯಾಕ್ ಆಗಿದ್ದರೆ ಅಥವಾ ಜೀವ ಬೆದರಿಕೆ ಇದ್ದರೆ ಅಂತಹ ಸಾಕ್ಷಿಗಳಿದ್ದಾಗ ಮಾತ್ರ ಟ್ರಾನ್ಸ್ಫರ್ ಪಿಟಿಷನ್ನ ನೀವು ಚಾಲೆಂಜ್ ಮಾಡಿ. ಇಲ್ಲ ಅಂದರೆ ಸುಮ್ಮನೆ ಅದನ್ನು ಇಗ್ನೋರ್ ಮಾಡಿ ಎಂಬುವಂತಹ ಮಾತನ್ನು, ಅಭಿಪ್ರಾಯವನ್ನು ಇಲ್ಲಿ ನಾನು ಹೇಳಬೇಕು ಅಂತ ಹೇಳಿ ಬಂದಿದ್ದೇನೆ. ಯಾಕೆ ಅಂತ ಹೇಳಿದರೆ ಇದು ಪುರುಷರ ವಿರುದ್ಧವಾದಂತಹ ಏಕಪಕ್ಷೀಯವಾದಂತಹ ಒಂದು ತೀರ್ಮಾನ. ಈ ತರಹದ ತೀರ್ಮಾನಗಳು ಹೆಚ್ಚು ಬರ್ತಾ ಇರೋದರಿಂದ
ಇಲ್ಲಿ ಅಸಮಾನತೆ ಅನ್ನೋದು ಬರ್ತಾ ಇದೆ. ಸ್ತ್ರೀ ಪುರುಷರ ನಡುವೆ ನ್ಯಾಯವಧಾನವನ್ನು ಮಾಡಿಕೊಳ್ಳುವಲ್ಲಿ ಅಥವಾ ನ್ಯಾಯವನ್ನು ಪಡೆದುಕೊಳ್ಳುವಲ್ಲಿ ಸಾಕಷ್ಟು ಅಸಮಾನತೆಗಳು ಎದ್ದು ಬರ್ತಾ ಇದೆ, ಕಂಡು ಬರ್ತಾ ಇದೆ. ಆದ್ದರಿಂದ ಇಂತಹ ತೀರ್ಮಾನಗಳು ನಿಲ್ಲಬೇಕು. ಇನ್ನು ಪುರುಷ ಸ್ತ್ರೀಯರಿಗೆ ಸಮಾನವಾದಂತಹ ಅವಕಾಶಗಳನ್ನು ಕೊಡಬೇಕು ಎಂಬುದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಕೂಡ ಆಗಿದೆ ಎಂಬುವಂತಹ ಮಾತನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನೋ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.